ಎಲ್ರಿಗೂ ನಮಸ್ಕಾರ. ರಾಯ್ ಹೋಮಿಯೋಗೆ ಸ್ವಾಗತ. ನಾನು ಡಾಕ್ಟರ್ ಯೋಗಿತಾ. ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಹಾಗೆ ಇನ್ನೊಂದು ಹೊಸ ಡೇಂಜರಸ್ ಡಿಸೀಸ್ ಸೈಲೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಫ್ಯಾಟಿ ಲಿವರ್ ಅನ್ನೋದು ಮುಂಚೆ ಆಲ್ಕೋಹಾಲ್ ಕುಡಿಯೋರಲ್ಲಿ ಕಾಮನ್ ಆಗಿತ್ತು, ಆದ್ರೆ ಈಗ ಅದು ಚಿಕ್ಕ ಮಕ್ಕಳಲ್ಲಿ ಅಂಡ್ ಯಂಗ್ ಅಡಲ್ಟ್ಸ್ ಅಲ್ಲಿ ಡಯಾಗ್ನೋಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಎಕ್ಸೆಸಿವ್ ಆಗಿ ಶುಗರ್ ಕನ್ಸ್ಯೂಮ್ ಮಾಡೋದು, ಅಲ್ಟ್ರಾ ಪ್ರೊಸೆಸ್ ಫುಡ್ ನ ಕನ್ಸ್ಯೂಮ್ ಮಾಡೋದು ಅಂಡ್ ಸೆಡೆಂಟರಿ ಲೈಫ್ ಸ್ಟೈಲ್. ನಾವು ಎಕ್ಸೆಸಿವ್ ಆಗಿ ಶುಗರ್ ಕನ್ಸ್ಯೂಮ್ ಮಾಡಿದ್ರೆ ಇಲ್ಲ ಅಲ್ಟ್ರಾ ಪ್ರೊಸೆಸ್ ಫುಡ್ ನ ಕನ್ಸ್ಯೂಮ್ ಮಾಡಿದಾಗ ಲಿವರ್ ಆ ಶುಗರ್ ಅನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಲಿವರ್ ಅಲ್ಲೇ ಸ್ಟೋರ್ ಮಾಡ್ತಾ ಹೋಗುತ್ತೆ. ನಾವು ಇದನ್ನ ಇಗ್ನೋರ್ ಮಾಡ್ತಾ ಹೋದ್ರೆ ನಮ್ಮ ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಆಗಿ ಸ್ಕಾರಿಂಗ್ ಆಗಿ ಫೈನಲಿ ಸಿರೋಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಎವ್ರಿ 3 ಮೆಂಬರ್ಸ್ ಅಲ್ಲಿ ಒಬ್ರಿಗೆ ಫ್ಯಾಟಿ ಲಿವರ್ ಇದೆ. ಬಟ್ ನೋ ನೀಡ್ ಟು ವರಿ. ಯಾಕಂತಂದ್ರೆ ನಮ್ಮ ಲಿವರ್ಗೆ ಒಂದು ಎಕ್ಸ್ಟ್ರಾರ್ಡಿನರಿ ರೀಜನರೇಟಿವ್ ಎಬಿಲಿಟಿ ಇದೆ. ಅಂದ್ರೆ ನಮ್ಮ ಲಿವರ್ಗೆ ಡ್ಯಾಮೇಜ್ ಆಗಿರುವ ಟಿಶ್ಯೂ ಅನ್ನು ತಾನೇ ರಿಪೇರ್ ಮಾಡ್ಕೊಳ್ಳುವಂತ ಒಂದು ಎಬಿಲಿಟಿ ಇದೆ. ಎಷ್ಟು ಅಮೇಸಿಂಗ್ ಅಲ್ವಾ? ಅದರ ಜೊತೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅನ್ನೋದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಅದಕ್ಕಾಗಿ ನಾವು ನಮ್ಮ ಡಯಟ್ ಅನ್ನ ಮತ್ತೆ ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋದು ಸಾಕು. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಇದನ್ನೆಲ್ಲ ಕಮ್ಮಿ ಮಾಡ್ಬೇಕು ಅಂಡ್ ಪ್ರೋಟೀನ್ ರಿಚ್ ಫುಡ್ ಅನ್ನ ಜಾಸ್ತಿ ತಗೊಳ್ಬೇಕು. ಅದ್ರ ಜೊತೆ ದಿನಕ್ಕೆ 20 to 30 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡ್ಬೇಕು. ಇದ್ರ ಜೊತೆ ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ ಲೈಕ್ ಚೆಲಿಡೋನಿಯಂ, ಲೈಕೋಪೋಡಿಯಂ, ಕ್ಯಾಲ್ಕೇರಿಯಾ ಕಾರ್ಬ್, ನಕ್ಸ್ವೋಮಿಕಾ, ಕಾರ್ಡಸ್ ಮರಿನಸ್ ಡೈರೆಕ್ಟ್ ಆಗಿ ಲಿವರ್ ಮೇಲೆ ಆಕ್ಟ್ ಮಾಡಿ ಲಿವರ್ ನ ಫಂಕ್ಷನ್ಸ್ ಅನ್ನ ಕರೆಕ್ಟ್ ಮಾಡುತ್ತೆ. ಎಲ್ಲರ ಸಿಂಪ್ಟಮ್ಸ್, ಬಾಡಿ ರೆಸ್ಪಾನ್ಸ್ ಅಂಡ್ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರೋದ್ರಿಂದ ಹೋಮಿಯೋಪತಿಕ್ ಮೆಡಿಸಿನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಆದ್ರಿಂದ ಹೋಮಿಯೋಪತಿಕ್ ಮೆಡಿಸಿನ್ಸ್ ನ ಯೂಸ್ ಮಾಡೋಕ್ಕೂ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ.